ಇನ್ನು ಕೆಎಸ್ಸಿಎ ನೂತನ ಉಪಾಧ್ಯಕ್ಷರಾಗಿ ಸುಧಾಕರ್ ರಾವ್ ಆಯ್ಕೆಯಾಗಿದ್ದಾರೆ. ಅವರ ಅನಿಸಿಕೆಗಳನ್ನು ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ರವಿ ನಡೆಸಿದ ಕಿರು ಸಂದರ್ಶನ ಇಲ್ಲಿದೆ ನೋಡಿ. ಕೆಎಸ್ಸಿಎ ಚುನಾವಣೆಯಲ್ಲಿ ಗೆದ್ದಿರುವಂತಹ ವೈಸ್ ಪ್ರೆಸಿಡೆಂಟ್ ನಮ್ಮ ಜೊತೆ ಇದ್ದಾರೆ, ಸುಧಾಕರ್ ರಾವ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋ ಅವ್ರ ಮುಂದಿನ ಅಜೆಂಡಾ ಏನು ಮತ್ತು ಗೆಲುವಿಗೆ ಏನು ಕಾರಣ ಆಯಿತು ಸರ್? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ವೆರಿ ಮಚ್. ಗೆಲುವಿಗೆ ಏನು ಸರ್, ಏನು ಸ್ಟ್ರಾಟಜಿ ಮಾಡಿದ್ರೆ ಹೆಂಗೆ ಕಾರಣ ಆಯಿತು? ನಾವು ಸ್ಟ್ರಾಟಜಿ ಏನಂತ ಮಾಡಿದರೆ ನಾವು ಫಸ್ಟು ಮೆಂಬರ್ಸ್ ಹತ್ರ ಹೋದ್ವಿ. ಇದೇನಿದ್ರು ಮೆಂಬರ್ಸ್ ಬೆಂಬಲ ಇದ್ದರೆ ಯಾರೇನೂ ಮಾಡೋಕ್ಕಾಗೋದಿಲ್ಲ. ಅದನ್ನು ಏನು ಮಾಡಿದ್ದಾರೆ ಇವಾಗ ಅದನ್ನು ನಾವು ಅದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀವಿ. ಇನ್ನೂ ಒಂದೆರಡು ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ವಿ ಮೆಂಬರ್ಸು. ಮತ್ತು ಕ್ಲಬ್ಗಳಿಗೆ ನಾವು ಆಶ್ವಾಸನೆ ನೀಡಿದ್ದೀವಿ. ಏನಿದ್ರು ನಿಮಗೇನು ಕ್ರಿಕೆಟ್ ಎಕ್ವಿಪ್ಮೆಂಟ್ ಆಗಲಿ ಇದಾಗಲಿ, ಮತ್ತು ಇನ್ನೂ ಒಂದೆರಡು ಟೂರ್ಮೆಂಟು ಈ ಸತಿ ಆಗದೆ ಹೋಯಿತು. ಅದನ್ನು ಬ್ಲೇಮ್ ಮಾಡೋಕ್ಕೆ ನಾನೇ ಯಾಕೆ ನಾನು ಕಮಿಟಿಯಲ್ಲಿ ಇದ್ದೆ, ನಾನೇನು ಹೇಳಲಿಕ್ಕೆ ಬರೋದಿಲ್ಲ. ಅದು ಕೆಲವು ಕಾರಣಗಳಿಂದ ಒಂದು 2-3 ಟೂರ್ಮೆಂಟ್ಗಳನ್ನ ನಾವು ಆಡಿಸೋಕ್ಕೆ ಆಗಲಿಲ್ಲ. ಅನಿಲ್ ಕುಂಬ್ಳೆ, ಶ್ರೀನಾಥ್ ಅಲ್ಲಿ ಆಪೋಸಿಷನ್ ಇಲ್ಲದೆ ಇದ್ದಿದ್ದು ನಿಮ್ಮ ಗೆಲುವಿಗೆ ಕಾರಣ ಆಯಿತಾ, ಇಲ್ಲ ಅವರಿದ್ದರೆ ಒಂದು ಸ್ವಲ್ಪ ಟಫ್ ಆಗ್ತಿತ್ತ? ಅಲ್ಲ, ಅವರಿದ್ದರೆ ಸ್ವಲ್ಪ ಟಫ್ ಆಗ್ತಾಯಿತ್ತು, ಇನ್ನೂ ಸ್ವಲ್ಪ ಟಫ್ ಆಗ್ತಾಯಿತ್ತು ಅವರಿದ್ದಿದ್ರೆ. ಸೊ ನೀವು ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ ಡೆವಲಪ್ಮೆಂಟ್ಗೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಅಲ್ಲ, ಗ್ರಾಸ್ ರೂಟ್ ಲೆವೆಲಲ್ಲಿ ಎಲ್ಲ ಅಫಿಷಿಯಲ್ ಝೋನಲ್ಲಲ್ಲಿ ಮತ್ತು ಇಲ್ಲಿ ಅಂಡರ್ 14 ಮತ್ತೆ ರಿವ್ಯೂ ಮಾಡಬೇಕಂತಿದ್ದೀವಿ. ಆ ಕ್ಯಾಟಗರಿ ಸ್ಕೂಲ್ಸ್ ಕಡೆ ಮತ್ತು ಸಾಕಷ್ಟು ಗ್ರೌಂಡ್ಸ್ ಕಡೆ ಸ್ವಲ್ಪ ಗಮನ ಹರಿಸಿ, ಯಾಕೆಂದರೆ ಬೆಂಗಳೂರಿನಲ್ಲಿ ಗ್ರೌಂಡ್ಸ್ ಭಾಳ ಪ್ರಾಬ್ಲಮ್ಮು. ಸೊ ಅವರ ಜೊತೆ ಹೋಗಿ ಸ್ವಲ್ಪ ಮಾತುಕತೆ ಆಡಿ ಗ್ರೌಂಡ್ಗಳನ್ನು ಪಡೆದು ಇನ್ನೂ ಸ್ವಲ್ಪ ಒಂದೆರಡು ಎಕ್ಸ್ಟ್ರಾ ಟೂರ್ಮೆಂಟ್ಗಳು ಮತ್ತು ಸ್ಕೂಲ್ ಟೂರ್ಮೆಂಟ್ಗಳು, ಇಂಟರ್ ಕಾಲೇಜೆಡ್ ಟೂರ್ಮೆಂಟ್ಗಳು, ಇದನ್ನೆಲ್ಲ ನಾವು ಶುರು ಮಾಡಬೇಕಂತ ಇದ್ದೀವಿ. ಇದು ಸುಧಾಕರ್ ರಾವ್ ಅವ್ರ ಮಾತು. ಅವ್ರು ಹೇಳೋ ಪ್ರಕಾರ ಅವ್ರೇನು ಲೋಕಲ್ ಕ್ರಿಕೆಟ್ ಏನು ನಾವು ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ ಅಂತೀವಿ, ಅದಕ್ಕೆ ಡೆವಲಪ್ಮೆಂಟ್ ನಾವು ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಕಳೆದ ಬಾರಿ ಏನು ಅವ್ರು ತಪ್ಪು ಮಾಡಿದ್ರು ಅಂಥ ಲೋಪದೋಷಗಳು ಆಗದಂಗೆ ನೋಡ್ಕೋತೀವಿ, ಮತ್ತು ಕ್ರಿಕೆಟ್ ಬೆಳವಣಿಗೆ ನಮ್ಮ ಮುಖ್ಯ ಗುರಿ ಅಂತ ಹೇಳಿದ್ದಾರೆ. ಇದು ಸುಧಾಕರ್ ರಾವ್ ಅವರು ಒಟ್ಟಾರೆಯಾಗಿ ಹೇಳಿರುವಂಥ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.